ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಇದ್ದೀರಾ, ಏನಂತ ನಿಮಗೆ ಗೊತ್ತಾಗಿರಬೇಕು. ಓಕೆನಾ ಸ್ನೇಹಿತರೆ, ಆಯಿಲ್ ಕ್ಯಾನು ಖಾಲಿ ಆದರೆ ಈ ಥರ ನೀವು ಗಾರ್ಡನ್ಗೆ ಯೂಸ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ, ನಾನು ಮೊದಲೇ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಯಾವುದಾದ್ರೂ ರೀಸೈಕಲ್ ಮಾಡ್ಬೋದು. ನೀವು ಕಿಚನಲ್ಲಿರೋ ಯಾವ ಐಟಮ್ಸು ಹಳೇದಾದ್ರೂ ನೀವು ನೋಡಿ, ಇದ್ರೂ ಅಷ್ಟೇ ಒಬ್ಬೊಬ್ಬರು ಪಾತ್ರೆ ಅವ್ರಿಗೆ ಹಾಕ್ಬಿಡ್ತಾರೆ, ಪ್ಲಾಸ್ಟಿಕ್ ಅವ್ರಿಗೆ ಹಾಕ್ಬಿಡ್ತಾರೆ. ನೀವೇನು ಮಾಡಿ, ಈ ಥರ ನಿಮ್ಮ ಗಾರ್ಡನಲ್ಲಿ ಯೂಸ್ ಮಾಡ್ಬೋದು. ಇದು ನೀವು ಇಂಡೋರ್ ಕೂಡ ಯೂಸ್ ಮಾಡ್ಬೋದು. ಹೇಗೆಂದರೆ ನೋಡಿ, ಹೋಲ್ಸ್ ಮಾಡಿ ನೀವು ಇದರಲ್ಲೂ ಕೆಳಗಡೆ ಹೋಲ್ಸ್ ಮಾಡಿ ನೀವು ಇದರಲ್ಲಿ ಯಾವ ಗಿಡ ಬೇಕಾದ್ರೂ ಹಾಕ್ಬೋದು. ನೀವು ಕಲೆಸಿಯಾ ರಿಪೆನ್ಸ, ಆಮೇಲೆ ಟರ್ಟಲ್ ವೈನು, ವ್ಯಾಂಡ್ರಿಂಗ್ ಜೂ ಇದೆಲ್ಲ ಹಾಕಿದ್ರೆ ಬುಷಿಯಾಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ, ನೇತಾಡುವಾಗ ಚೆನ್ನಾಗಿರುತ್ತೆ, ಕೆಳಗಡೆ ಹ್ಯಾಂಗಿಂಗ್ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ. ಇಲ್ದಿದ್ರೆ ಗೋಡೆ ಮೇಲೆ ಇಡ್ಬೋದು, ಗೋಡೆ ಮೇಲೆ ಇಟ್ಟರೆ ಸೂಪರಾಗಿರುತ್ತೆ. ಓಕೆನಾ, ಇಲ್ದಿದ್ರೆ ನೀವು ಮನೆಯಲ್ಲಿ ಇಡಬೇಕು, ಎಲ್ಲೋ ಒಂದು ಜಾಗದಲ್ಲಿ ಇಡಬೇಕು. ನೀವು ಮನೆಯಲ್ಲಿ ಡೆಕೋರೇಷನಾಗಿ ಇಡಬೇಕಂದ್ರೆ ನೋಡಿ, ಇದರಲ್ಲಿ ಯಾವುದಾದ್ರೂ ಸ್ಪೈಡರ್ ಪ್ಲ್ಯಾಂಟು, ಇಂಡೋರ್ ಪ್ಲ್ಯಾಂಟ್ ಹಾಕಿ ಒಳಗಡೆ ಹಾಕಿ ನೀವು ಎಲ್ಲಾದರೂ ಇಟ್ಕೊಬೋದು. ಓಕೆನಾ ಸ್ನೇಹಿತರೆ, ನೋಡಿ ಯಾವ ಪಾಯಿಂಟ್ ಬೇಕಾದರೂ ಹೊಡ್ಕೊಬೋದು ಸ್ನೇಹಿತರೆ. ನೀವು ಮನೆಗೆ ಹೊಡಿಯೋ ಪಾಯಿಂಟ್ ಏನಾದರೂ ಬ್ಯಾಲೆನ್ಸ್ ಉಳಿದಿದ್ರೆ ಅದು ಕೂಡ ಹೊಡ್ಕೊಬೋದು. ಇಲ್ದಿದ್ರೆ ಏಷ್ಯನ್ ಪೇಂಟ್ ಬರುತ್ತಲ್ಲ, ಅದು ಕೂಡ ಹೊಡ್ಕೊಬೋದು, ನಿಮ್ಮಿಷ್ಟ. ನೋಡಿ, ನಾನು ಸಿಂಪಲಾಗಿ ಈ ಥರ ಮಾಡಿದ್ದೀನಿ. ಇದು ಲೇಡಿ, ಇದು ಜೆಂಟ್ಸು. ನೋಡಿ ಚೆನ್ನಾಗಿದೆಯಲ್ಲ ಸ್ನೇಹಿತರೆ, ನೋಡಿ ಸೂಪರಾಗಿದೆ. ಇವಾಗ ನಾನು ಇದರಲ್ಲಿ ಗಿಡ ಇಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡಿದ್ರಾ? ನೋಡಿ, ಈ ಥರ ಬಾಲ್ಕನಿಯಲ್ಲೂ ನೀವು ಇಟ್ಕೊಬೋದು. ಆಮೇಲೆ ಇದು ನೋಡಿ, ಬ್ಯೂಟಿಫುಲ್ ಲೇಡಿ, ನೋಡಿ ಸೂಪರ್ ಅಲ್ವಾ? ಯಾವ್ದು ಬೇಕಾದ್ರೂ ನೀವು ಇಟ್ಕೊಬೋದು, ಹ್ಯಾಂಗಿಂಗಲ್ಲೂ ಚೆನ್ನಾಗಿರುತ್ತೆ. ಈ ಥರ ಸ್ಪೈಡರ್ ಪ್ಲ್ಯಾಂಟು ಇಟ್ಕೊಂಡು ನೀವು ಒಳಗಡೆ ಕೂಡ ಇಟ್ಟರೆ ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ ಸ್ನೇಹಿತರೆ, ನೋಡಿ ನೀವು ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೊಬೋದು ಸ್ನೇಹಿತರೆ. ನೋಡಿ, ಈ ಥರ ನಿಮಗೆ ಫೇಸ್ ಡ್ರಾ ಮಾಡೋದಾದರೆ ಈ ಥರ ನಿಮಗೆ ಮಾಡ್ಕೊಳ್ಳಿ. ಇಲ್ದಿದ್ರೆ ಇಲ್ಲಿ ಮುಚ್ಚಳ ಥರ ಇರುತ್ತಲ್ಲ, ನಾನು ಕಟ್ ಮಾಡಿ ಅದು ತೆಗ್ದಿದ್ದೀನಿ. ಅದು ಬೇಕಾದರೆ ನೀವು ಅದು ಕೂಡ ಇಟ್ಕೊಬೋದು. ಅದು ನೀವು ಗೋಡೆಗೆ ತೆಗ್ಲಾಗಂಗೆ ಮಾಡ್ಕೊಬೋದು. ಇಲ್ದಿದ್ರೆ 4 ದಾರ ಹಾಕಿ ಕಟ್ಕೊಂಡು ನೀವು ಎಲ್ಲಾದರೂ ಹ್ಯಾಂಗಿಂಗ್ ಥರ ಹಾಕ್ಕೊಬೋದು. ನೀವು ಯಾವ ಡಿಸೈನ್ ಬೇಕಾದರೂ ಕಟ್ ಮಾಡ್ಕೊಬೋದು ಸ್ನೇಹಿತರೆ. ಓಕೆನಾ, ಚೆನ್ನಾಗಿರುತ್ತೆ. ಓಕೆ ಸ್ನೇಹಿತರೆ, ಇದೇ ಥರ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. ಈ ಥರ ಆಯಿಲ್ ಖಾಲಿ ಆದರೆ ಈ ಥರ ನೀವು ಯೂಸ್ ಮಾಡ್ಕೊಳ್ಳಿ. ಓಕೆನಾ, ಯಾವುದೇ ವಸ್ತು ಆದ್ರೂ ರೀಯೂಸ್ ಮಾಡ್ಬೋದು. ಓಕೆನಾ ಸ್ನೇಹಿತರೆ, ನನ್ನ ಚಾನಲಲ್ಲಿ ಎಲ್ಲ ಹಾಕಿದ್ದೀನಿ, ಎಲ್ಲ ವಿಡಿಯೋಗಳು. ಓಕೆನಾ ಸ್ನೇಹಿತರೆ, ನಿಮ್ಗೆ ಏನೇನು ಬೇಕು ವಿಡಿಯೋಗಳು ಎಲ್ಲ ನನ್ನ ಚಾನಲಲ್ಲಿದೆ. ಕುಕ್ಕಿಂಗು ವಿಡಿಯೋಸು, ಆಮೇಲೆ ಗಾರ್ಡ್ನಿಂಗು, ಮನೆ ಡೆಕೋರೇಷನ್ ವಿಡಿಯೋ, ಕ್ಯಾಟ್ಸ್ ವಿಡಿಯೋ, ಎಲ್ಲ ವಿಡಿಯೋಸ್ಗಳು ನನ್ನ ಚಾನಲಲ್ಲಿ ಇದೆ ಸ್ನೇಹಿತರೆ. ಸರ್ಚ್ ಮಾಡ್ಕೊಳ್ಳಿ. ಓಕೆನಾ, ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ನಾನು ಇನ್ನೊಂದು ವಿಷಯ ಹೇಳಬೇಕಾಗಿತ್ತು. ಏನು ಗೊತ್ತಾ, ನೀವು ಕಮೆಂಟ್ಸ್ ಮಾಡ್ತೀರಲ್ಲ ಸ್ನೇಹಿತರೆ, ಕಮೆಂಟ್ಸ್ ಮಾಡೋ ಮೊದಲು ಫಸ್ಟು ಲೈಕ್ ಹಾಕಿ ಸ್ನೇಹಿತರೆ. ನಾನು ತುಂಬ ವೀಡಿಯೋಗಳು ನೋಡ್ತೀನಿ, ಎಲ್ಲರ ವೀಡಿಯೋಗಳು ನನ್ನ ವೀಡಿಯೋ ಅಂತಲ್ಲ, ತುಂಬ ವೀಡಿಯೋಗಳು ನೋಡ್ತೀನಿ ನಾನು ಗಾರ್ಡನ್ ವೀಡಿಯೋಗಳಲ್ಲಿ. ಪಾಪ ಕಮೆಂಟ್ಸ್ ಇರುತ್ತೆ, ಒಂದು 300-200 ಕಮೆಂಟ್ಸ್ ಇರುತ್ತೆ, ಆದರೆ ಲೈಕ್ಸ್ ನೋಡಿದ್ರೆ ಒಂದು 40 ಲೈಕ್ಸು 50 ಲೈಕ್ಸ್ ಇರುತ್ತೆ. ದಯವಿಟ್ಟು ಫಸ್ಟು ನೀವು ಏನು ಮಾಡ್ತೀರಾ, ಇದು ಲೈಕ್ ಮಾಡಿ ಆಮೇಲೆ ಕಮೆಂಟ್ಸ್ ಮಾಡಿ. ಓಕೆನಾ ಸ್ನೇಹಿತರೆ? ಯಾಕಂದರೆ ಲೈಕ್ ಅನ್ನೋದು ಒಬ್ಬರಿಗೆ ಅದು ಏನು ಮೋಟಿವೇಶನ್ ಸ್ನೇಹಿತರೆ. ನೀವು ಲೈಕ್ ಆಗಿದ್ರೆ ಇನ್ನೂ ವೀಡಿಯೋ ಮಾಡಬೇಕು, ನಾವು ಒಳ್ಳೆ ವೀಡಿಯೋ ಕೊಡಬೇಕು ಅಂತ ನಮಗೆ ನೀವು ಪ್ರೋತ್ಸಾಹ ಕೊಡೋಂಗೆ ನಮಗೆ. ಓಕೆನಾ ಸ್ನೇಹಿತರೆ? ಆಮೇಲೆ ಕನ್ನಡದಲ್ಲಿ ಗಾರ್ಡನಿಂಗ್ ಚಾನಲ್ಗಳು ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಕನ್ನಡ ಇನ್ನೂವರೆಗೂ ನನಗೆ ಕನ್ನಡದಲ್ಲಿ ಯಾರು ಗಾರ್ಡನಿಂಗ್ ಚಾನಲ್ಗಳು ಒಬ್ಬರು ಕೂಡ ನಂಗೆ ಸಪೋರ್ಟ್ ಮಾಡಿಲ್ಲ ಸ್ನೇಹಿತರೆ. ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ. ಒಬ್ಬರು ಪಾಪ ಅವರು ಜಯ ಹೆಗ್ಡೆ ಚಾನಲ್ ಅವರು ತುಂಬ ಗ್ರೇಟ್. ಆದರೆ ನಿಜವಾಗ್ಲೂ ಅವ್ರು 35,000 ಫಾಲೋವರ್ಸ್ ಇದ್ದಾರೆ. ಇದ್ರೂ ನನ್ನ ಚಾನಲ್ಗೆ ಪಾಪ ಅವ್ರು ಕಮೆಂಟ್ ಮಾಡ್ತಾರೆ, ನಂಗೆ ತುಂಬ ಸಂತೋಷ ಆಗುತ್ತೆ.
ಒಂಥರ ಹೆಮ್ಮೆ ಕೂಡ ಆಗುತ್ತೆ. ಇಷ್ಟು ದೊಡ್ಡ ಫಾಲೋವರ್ಸ್ ಇಟ್ಕೊಂಡು ನಮಗೆ ಕಮೆಂಟ್ಸ್ ಮಾಡ್ತಾರಲ್ಲ ಇಷ್ಟು ಚಿಕ್ಕ ಚಿಕ್ಕ ಯೂಟ್ಯೂಬ್ಗಳಿಗೆ ಯಾರೂ ಆ ಥರ ಸಪೋರ್ಟ್ ಮಾಡಲ್ಲ ಸ್ನೇಹಿತರೆ. ಇದ್ರೂ ನೋಡಿ ಅವರು ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗಳಿಗೆ ಸಪೋರ್ಟ್ ಮಾಡ್ತಾರೆ. ದಯವಿಟ್ಟು ನಾನು ಎಷ್ಟು ಚಾನಲ್ಗೆ ನಾನು ಕಮೆಂಟ್ಸ್ ಹಾಕಿದ್ದೀನಿ, ಚಿಕ್ಕ ಚಿಕ್ಕ ಚಾನಲ್ಗಳೇ 100 ಇರ್ಬೋದು, 100 ಸಬ್ಸ್ಕ್ರೈಬರು, 150 ಸಬ್ಸ್ಕ್ರೈಬರ್ ಇರ್ಬೋದು. ಆದರೆ ರಿಪ್ಲೈನೇ ನಂಗೆ ಬರೋದಿಲ್ಲ. ಮತ್ತೆ ರಿಪ್ಲೈ ನಂಗೆ ಬೇಜಾರಾಗುತ್ತೆ. ನಾನು ಹಾಕಿದ್ರೇ ಮತ್ತೆ ನಂಗೆ ರಿಪ್ಲೈ ಬರೋಲ್ಲ. ನಾನು ಅದಕ್ಕೆ ಇತ್ತೀಚೆಗೆ ನಾನು ಏನಕ್ಕಪ್ಪ ಸುಮ್ಮನೆ ಅಂತ ನಾನು ಬಿಟ್ಬಿಟ್ಟಿದ್ದೀನಿ. ದಯವಿಟ್ಟು ಕುಕ್ಕಿಂಗ್ ಚಾನಲ್ಗಳವರು ಪಾಪ ಕನ್ನಡದಲ್ಲಿ ಕುಕ್ಕಿಂಗ್ ಮಾಡೋರು ಪಾಪ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದಾರೆ. ದಯವಿಟ್ಟು ಗಾರ್ಡ್ನಿಂಗ್ ಅವರೇ ಸಪೋರ್ಟ್ ಮಾಡಬೇಕು. ದಯವಿಟ್ಟು ಕನ್ನಡ ಗಾರ್ಡ್ನರ್ಸ್ಗಳು ಯಾರ್ಯಾರು ನನ್ನ ವೀಡಿಯೋಗಳು ನೋಡ್ತಾ ಇದ್ದೀರೋ ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಓಕೆನಾ ಸ್ನೇಹಿತರೆ? ಒಬ್ರಿಗೊಬ್ರು ಸಪೋರ್ಟ್ ಅಷ್ಟೇ ಯೂಟ್ಯೂಬಲ್ಲಿ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಓಕೆನಾ ಸ್ನೇಹಿತರೆ? ಟೇಕ್ ಕೇರ್. ಬಾಯ್ ಸ್ನೇಹಿತರೆ.